ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಈಶ್ವರಿ ಹೇಗಾದರೂ ಮಾಡಿ ಭದ್ರ ಬರೋಷ್ಟರಲ್ಲಿ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಮಗಳು ಚಿತ್ರನ ಕರ್ಕೊಂಡು ಮದುವೆ ಮಂಟಪದ ಹತ್ರ ಬರ್ತಾಳೆ. ಬಂದಿದ್ದ ತಕ್ಷಣ ಪುರೋಹಿತರೆ ಬೇಗ ತಾಳಿನ ಕಟ್ಟಿಸ್ಬಿಡಿ ಅಂತ ಈಶ್ವರಿ ಹೇಳ್ತಾ ಇರಬೇಕಾದ್ರೆ ಶಿವರಾಮೇಗೌಡ ಕೂಡ ಅದನ್ನು ನೋಡಿಬಿಟ್ಟು ಯಾಕೆ ಈಶ್ವರಿ ಇಷ್ಟೊಂದು ಗಾಬರಿ ಆಗಿದ್ದಾಳೆ ಅಂತ ಅವ್ರ ತಮ್ಮ ಹತ್ರ ಬಂದುಬಿಟ್ಟು ಹೋಗು ಈಶ್ವರಿ ಯಾಕೋ ಗಾಬರಿ ಆಗಿದ್ದಾಳೆ, ಏನಾಯಿತು ಕೇಳು ಅಂತ ಹೇಳ್ತಾರೆ. ಅಯ್ಯೋ ಅಣ್ಣ, ಈ ಮದುವೆ ಮುಗಿಯೋ ತನಕನೂ ಕೂಡ ಅವಳು ಅದೇ ಗಾಬರಿಯಲ್ಲಿ ಇರ್ತಾಳೆ, ಎಲ್ಲದಕ್ಕೂ ಕೂಡ ಟೆನ್ಷನ್ ಆಗ್ತಾ ಇದ್ದಾಳೆ ಅಷ್ಟೇ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಈಶ್ವರಿ ಕೂಡ ಭದ್ರ ಬರ್ತಾನೋ ಇಲ್ವೋ ಅಂತ ನೋಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಹುಡುಗನ ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ಕ್ವಾಟ್ಲೆ ಹೋಗಿ ಇಲ್ಲಿ ಸುಭಾಷನ ಕರ್ಕೊಂಡು ಬರ್ತಾನೆ. ಹಾಗೆ ಹುಡುಗಿನ ಕರ್ಕೊಂಡು ಬನ್ನಿ ಅಂದಾಗ ಕಲ್ಯಾಣಿ ಕೂಡ ಇಲ್ಲಿ ಅವ್ರ ಮಗಳನ್ನ ನಂದಿನಿನ ಕರ್ಕೊಂಡು ಬಂದು ಮದುವೆ ಮಂಟಪದಲ್ಲಿ ಕೂರಿಸ್ತಾರೆ. ನಂದಿನಿ ಮತ್ತು ಸುಭಾಷ ಇಬ್ಬರು ಕೂಡ ನೋಡಿಕೊಂಡು ಫುಲ್ ಖುಷಿ ಪಡ್ತಾ ಇರಬೇಕಾದ್ರೆ ಚಿತ್ರ ಮತ್ತು ಈಶ್ವರಿಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ. ಮೊದಲಿಗೆ ಅವರು ಇಬ್ಬರಿಗೂ ಕೂಡ ಹೂವಿನ ಹಾರನ ಬದಲಾಯಿಸೋಕೆ ಹೇಳ್ತಾರೆ. ಅಯ್ಯೋ ಪುರೋಹಿತರಿ, ಈ ಶಾಸ್ತ್ರ ಎಲ್ಲ ಬಿಟ್ಬಿಟ್ಟು ಮೊದಲು ತಾಳಿನ ಕಟ್ಸಿ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ತಾಳಿ ಪೂಜೆನೂ ಕೂಡ ಮಾಡ್ತಾರೆ. ಎಲ್ಲರ ಹತ್ರ ಆಶೀರ್ವಾದನ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದಾಗ ಎಲ್ಲರ ಹತ್ರನೂ ಕೂಡ ಚಿತ್ರ ತಾಳಿನ ತಗೊಂಡೋಗಿ ಆಶೀರ್ವಾದನ ಮಾಡಿಸ್ಕೊಂಡು ಬರ್ತಾಳೆ. ಇನ್ನು ಈಶ್ವರಿ ಕೂಡ ಬಾವ ಬನ್ನಿ ಬಾವ ಬೇಗ ತಾಳಿನ ತಕ್ಕೊಡಿ, ನೀವೇ ಅಲ್ವಾ ತಕ್ಕೊಡೋದು ಅಂತ ಹೇಳಿದಾಗ ಏನು ಮಾತಾಡ್ತಾ ಇದೆಯಾ ಈಶ್ವರಿ, ಭದ್ರ ಇನ್ನೂ ಬಂದಿಲ್ಲ, ಭದ್ರ ಬಂದಮೇಲೆ ತಾಳಿ ಕಟ್ಟಿಸೋಣ ಅಂತ ಹೇಳ್ತಾರೆ. ಅಯ್ಯೋ ಬಾವ ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ಶುಭ ಮುಹೂರ್ತ ಇರೋದು, ಮೀರೋಗ್ಬಿಡುತ್ತೆ, ಬನ್ನಿ ಬಾವ ಆಮೇಲೆ ಬೇಕಿದ್ರೆ ಶಾಸ್ತ್ರ ಎಲ್ಲ ಭದ್ರ ಬಂದಮೇಲೆ ಮಾಡಿಸೋಣ ಅಂತ ಹೇಳಿದಾಗ ಶಿವರಾಮೇಗೌಡ ಕೂಡ ಇಲ್ಲಿ ತಾಳಿನ ತೆಗೆದು ಕೈಯಲ್ಲಿ ಇಟ್ಕೊಳ್ತಾರೆ. ಈ ಜೋಡಿಗಳು ಯಾವಾಗಲೂ ಕೂಡ ಚೆನ್ನಾಗಿರಬೇಕು, ಮುಂದೆ ಒಬ್ರಿಗೊಬ್ರು ಚೆನ್ನಾಗಿದ್ದು ಜೀವನನ ಮಾಡಿ ಅಂತ ಹೇಳ್ಬಿಟ್ಟು ತಾಳಿನ ತೆಗೆದು ಸುಭಾಷ ಕೈಯಲ್ಲಿ ಕೊಡ್ತಾರೆ. ಸುಭಾಷ ಅಂತೂ ಫುಲ್ ಖುಷಿಯಾಗಿ ನಂದಿನಿನ ನೋಡಿಕೊಂಡು ತಾಳಿನ ಕೈಯಲ್ಲಿ ಇಟ್ಕೊಂಡು ಹಾಗೆ ನಿಂತಿರ್ತಾನೆ. ಅಯ್ಯೋ ಇವನೊಬ್ಬ ತಾಳಿ ಕಟ್ಟೋ ಅಂತ ಬೇಗ ಈಶ್ವರಿ ಕೂಡ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಭದ್ರ ಮತ್ತು ವಿದ್ಯೆ ಇಬ್ಬರು ಕೂಡ ತುಂಬ ಗಾಬರಿ ಆಗ್ತಾರೆ. ಅಲ್ಲಿಗೆ ಮದುವೆ ಮಂಟಪದ ಹತ್ರನೂ ಕೂಡ ಬರ್ತಾರೆ. ಭದ್ರ ಮತ್ತು ವಿದ್ಯೆ ಎಲ್ಲರೂ ಕೂಡ ಗಾಬರಿಯಾಗಿ ಒಳಗಡೆ ಬರ್ತಾ ಇರಬೇಕಾದ್ರೆ ಇನ್ನೇನು ಸುಭಾಷ ಕೂಡ ನಂದಿನಿ ಕೊರಳಿಗೆ ತಾಳಿನ ಕಟ್ಟಬೇಕು, ಭದ್ರ ಕೋಪ ಮಾಡಿಕೊಂಡು ನಿಲ್ಲಿಸಿ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಯಾಕ್ಲ ಭದ್ರ ಏನಾಯಿತು, ಮದುವೆ ಯಾಕೆ ನಿಲ್ಸೋಕ್ಕೆ ಹೇಳ್ದೆ ಅಂತ ಅವ್ರ ಅಪ್ಪ ಕೇಳಿದಾಗ ಈ ಕಡೆ ಭದ್ರ ಮಾತ್ರ ಕೋಪ ಮಾಡಿಕೊಂಡು ಸುಭಾಷನ ನೋಡ್ತಾ ಇರ್ತಾನೆ. ಏನಪ್ಪಯ್ಯ ಮಾತಾಡ್ತಾ ಇದೆಯಾ, ಫೋನಲ್ಲಿ ಮದುವೆ ನಡಿಬಾರ್ದು ಅಂತ ಹೇಳ್ದೆ ತಾನೆ, ಎಲ್ಲದನ್ನೂ ನಾನು ನೋಡ್ಕೊಳ್ತೀನಿ ಬಾ ಅಂತ ಹೇಳಿದರೆ ನೋಡಿದರೆ ಇಲ್ಲಿ ನೀವೇ ನಿಂತಿದ್ದು ಮದುವೆ ಮಾಡಿಸ್ತಾ ಇದ್ದೀರಾ ಅಂತ ಭದ್ರ ಕೇಳಿದಾಗ ಈಶ್ವರಿ ಶಾಕ್ ಆಗಿಬಿಟ್ಟು ಅಯ್ಯೋ ಬಾವ ಭದ್ರ ಏನೇನೋ ಮಾತಾಡ್ತಾ ಇದ್ದ, ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ, ಹಾಗಾಗಿ ನನಗೆ ಏನು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದಾಗ ಚಿಕ್ಕವ್ವ ಸಾಕು ಸುಮ್ಮನೆ ಇರ್ತೀಯ, ನಿನಗೂ ಕೂಡ ಸತ್ಯ ಗೊತ್ತು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಡ್ತಾನೆ. ಅಯ್ಯೋ ಭದ್ರ ಏನಪ್ಪ ಮಾತಾಡ್ತಾ ಇದೆಯಾ, ನಿಜವಾಗ್ಲೂ ಕೂಡ ದಿಟ್ಟವಾಗ್ಲೂ ನನಗೇನು ಗೊತ್ತಿಲ್ಲ ಅಂತ ಹೇಳಿದಾಗ ಅಯ್ಯೋ ಭದ್ರ ಏನಾಯಿತು ಸ್ವಲ್ಪ ಹೇಳ್ತೀಯಾ ಅಂತ ಕೇಳ್ತಾರೆ. ನನ್ನನ್ನೇನಪ್ಪಯ್ಯ ಕೇಳ್ತಾ ಇದೆಯಾ, ಮಾಡೋದನ್ನೆಲ್ಲ ಮಾಡಿಬಿಟ್ಟು ಅಲ್ಲಿ ಗುಮ್ಮನಂಗೆ ಕೂತಿದ್ದಾನೆ ಅಲ್ವಾ, ಆ ಸುಭಾಷನ ಕೇಳು ಅಂದಿದ ತಕ್ಷಣ ಎಲ್ಲರೂ ಕೂಡ ಸುಭಾಷನ ನೋಡ್ತಾ ಇರ್ತಾರೆ. ಚಂಪನ ಪ್ರೀತಿ ಮಾಡಿ ಮದುವೆ ಆಗ್ತೀನಿ ಅಂತ ಹೇಳಿ ಚಂಪಗೆ ಮೋಸ ಮಾಡಿದ್ದಾನೆ ಈ ಸುಭಾಷ ಅಂತ ಹೇಳಿದಾಗ ಈ ಕಡೆ ಸುಭಾಷ ಕೋಪ ಮಾಡಿಕೊಂಡು ಸಾಧ್ಯನೇ ಇಲ್ಲ, ಇವಳು ಬೇಕು ಅಂತಲೇ ಸುಳ್ಳು ಹೇಳಿದ್ದಾಳೆ, ನಾನು ಚಂಪಗೆ ಯಾವತ್ತೂ ಕೂಡ ಮಾತಾಡ್ಸಿಲ್ಲ ಅಂತ ಹೇಳಿದಾಗ ಹೌದು ಬಾವ ಇವರು ಯಾಕೋ ಸುಳ್ಳು ಹೇಳ್ತಾ ಇದ್ದಾರೆ, ಚಂಪಾ ಇರೋ ಸತ್ಯ ಹೇಳ್ತೀಯಾ ಅಥವಾ ನಿನ್ನ ನಾಲ್ಗೆನ ಸಿಗ್ದಾಕ್ಬಿಡ್ಲಾ ಅಂತ ಈಶ್ವರಿ ಕೇಳಿದಾಗ ಚಿಕ್ಕವ್ವ ನಿಮಗೂ ಕೂಡ ಸತ್ಯ ಗೊತ್ತು, ನೀನೇನಾದರೂ ಈ ಸತ್ಯನ ಆಚೆ ತಂದೆ ಅಂದರೆ ನಾನು ನೇಣು ಹಾಕ್ಕೊಂಡು ಸಾಯ್ತೀನಿ ಅಂತ ಚಂಪಗೆ ನೀನು ಭಯಪಡಿಸಿದ್ಯಾ, ಅದಕ್ಕೆ ಚಂಪಾ ಸತ್ಯ ಹೇಳೋದನ್ನ ಬಿಟ್ಟಿದ್ದಾಳೆ. ಹೌದು ಅಪ್ಪಯ್ಯ, ಚಂಪಾ ನಿನ್ನ ಹತ್ರ ಬಂದು ಸತ್ಯ ಹೇಳಬೇಕು ಅಂತ ಅಂದ್ಕೊಂಡಿದ್ಲು, ಆವಾಗ ಆ ಸತ್ಯ ಚಿಕ್ಕವ್ವಗೆ ಗೊತ್ತಾಗಿದೆ, ಚಿಕ್ಕವ್ವ ಇವಳನ್ನ ಎದುರಿಸಿ ಬೆದರಿಸಿ ಮೂಲೆಯಲ್ಲಿ ಕೂರಿಸಿದ್ರು. ಇವತ್ತೇನಾದರೂ ವಿದ್ಯೆ ಚಂಪಾ ಮನೆಗೆ ಹೋಗಿಲ್ಲ ಅಂದಿದ್ರೆ ಚಂಪಾ ಇವತ್ತು ನೇಣು ಹಾಕ್ಕೊಂಡು ಸಾಯ್ತಾ ಇದ್ಲು, ಇಷ್ಟೊತ್ತಿಗೆ ಚಂಪಾ ಹೆಣ ನೋಡಬೇಕಾಗಿತ್ತು ನಾವು ಅಂದಿದ ತಕ್ಷಣ ಶಿವರಾಮೇಗೌಡ ಮತ್ತು ಅಲ್ಲಿರೋರೆಲ್ಲರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ. ಏನಿಲ್ಲ ಭದ್ರ ಹೇಳ್ತಾ ಇದೆಯಾ ಅಂದಾಗ ಇಲ್ಲ ನಾನು ಮಾತ್ರ ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಅಲ್ಲ ಅಣ್ಣ ಚಂಪನ ಮಾತು ಕೇಳ್ಕೊಂಡು ನನ್ನ ಮೇಲೇ ಅನುಮಾನ ಪಡ್ತಾ ಇದೆಯಲ್ಲ, ನಾನು ಯಾವತ್ತೂ ಕೂಡ ಅವಳ ಜೊತೆ ಮಾತಾಡಿಲ್ಲ ಅಂತ ಹೇಳಿದಾಗ ಏನಿಲ್ಲ ತಿಂಗಳನ್ ಗಂಟ್ಲೆ ಅವಳ ಹತ್ರ ಒಂದೊಂದು ಗಂಟೆ ಮಾತಾಡಿದ್ಯಾ, ಎಷ್ಟೊತ್ತಲ್ಲಿ ಬೇಕೋ ಅಷ್ಟೊತ್ತಲ್ಲಿ ಮಾತಾಡಿದ್ಯಾ, ಒಂದು ದಿನ ಅವಳ ಜೊತೆ ಅಟ್ಟಿಯಲ್ಲೂ ಕೂಡ ಕಳೆದಿದ್ಯಾ, ಇದ್ಯಾವುದು ನಿನಗೆ ಗೊತ್ತಿಲ್ವಾ ಅಂದಿದ ತಕ್ಷಣ ತಗೊಳ್ಳಿ ಅಲ್ಲಿರೋರೆಲ್ಲರಿಗೂ ಕೂಡ ಫುಲ್ ಗಾಬರಿ ಆಗಿಬಿಡುತ್ತೆ. ಯಪ್ಪ ಯಪ್ಪ ಇಷ್ಟು ಸುಳ್ಳ ಹೇಳೋದು, ಅಲ್ಲ ನನಗೆ ಒಳ್ಳೆ ಸಂಬಂಧ ಸಿಗ್ತಾ ಇದೆ ಅಂತ ನಿನಗೆಷ್ಟು ಹೊಟ್ಟೆ ಉರಿ ಇರಬೇಕು ಅಲ್ವಾ ಅಂತ ಸುಭಾಷ ಹೇಳ್ತಾನೆ. ಹೌದು ನನಗೂ ಯಾಕೋ ಹಾಗೆ ಅನಿಸ್ತೈತೆ ಬಾವ, ಯಾರೋ ಭದ್ರಗೆ ಏನೋ
ತಪ್ಪಾಗಿ ಹೇಳಿರ್ಬೇಕು ಅಂದಾಗ ಚೆಲುವ ಕೂಡ ಬಂದ್ಬಿಟ್ಟು ಏನ್ ಹೇಳ್ತಾ ಇದ್ದೀರಾ, ನನ್ನ ಅಳಿಮಯ್ಯ ಮತ್ತೆ ಮಗಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ, ಯಾವಾಗ್ಲೂ ಅವರು ನ್ಯಾಯದ ಪರವಾಗಿ ಇರೋದು ಅಂತ ಹೇಳಿದಾಗ ಚೆಲುವ ಇದು ನಮ್ಮ ಅಟ್ಟಿ ವಿಚಾರ, ನೀನ್ ತಲೆ ಹಾಕ್ಬೇಡ ಅಂತ ಶಿವರಾಮೇಗೌಡ ಹೇಳ್ತಾನೆ. ಅವಾಗ ಭದ್ರ ಹೌದು ಕಣಪ್ಪಯ್ಯ, ಇವನು ಈ ಸತ್ಯನ ಒಪ್ಕೊಳ್ಳಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ಚಂಪಾ ಹತ್ರ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿಸಿ ಅವಳ ಕಾಲ್ ಹಿಸ್ಟ್ರಿ ಎಲ್ಲ ತಗ್ಸಿದ್ದೀನಿ, ತಗೊಳಪ್ಪಯ್ಯ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಕೈಯಲ್ಲಿ ಕೊಡ್ತಾನೆ. ನೋಡಿದ್ರೆ ಅಲ್ಲಿ ಸುಭಾಷ ಮತ್ತೆ ಚಂಪಾ ಇಬ್ರು ಕೂಡ ಮಾತಾಡಿರೋ ಎಲ್ಲ ರೆಕಾರ್ಡಿಂಗ್ಸ್ ಇರುತ್ತೆ. ನೋಡ್ದೇನಪ್ಪಯ್ಯ ಎಷ್ಟೊತ್ತಲ್ಲಿ ಎಷ್ಟೊತ್ತು ಮಾತಾಡಿದ್ದೇನೆ ಅಂತ ಇವಾಗಲಾದ್ರೂ ಗೊತ್ತಾಯ್ತಾ, ಎಷ್ಟು ಮೋಸ ಮಾಡಿದ್ದೇನೆ ಅಂತ ಹೇಳಿದಾಗ ಏನ್ಲ ಸುಭಾಷ ಇದು ಅಂತ ಕೇಳ್ತಾರೆ. ಅಯ್ಯೋ ದೊಡ್ಡಪ್ಪ ನಿಜವಾಗ್ಲೂ ಇವ್ರ ಮಾತನ್ನ ನಂಬೇಡ, ಈ ಅತ್ಕೆಮ್ಮ ಇದಾರೆ ಅಲ್ವಾ, ಇವಳ ಜೊತೆ ಸೇರ್ಕೊಂಡು ನಾಟಕ ಶುರು ಮಾಡೋರೆ, ಈ ಅಣ್ಣಗೆ ನನಗೆ ಒಳ್ಳೆ ಸಂಬಂಧ ಸಿಗೋದು ಕೂಡ ಖುಷಿ ಆಗೋಕ್ಕಿಲ್ಲ, ಅದಕ್ಕೆ ಇಂಥ ಕೆಲಸ ಮಾಡವನೆ ಅಂದಾಗ ಏನ್ಲ ಮಾತಾಡ್ತಾ ಇದೀಯಾ, ನನ್ನ ಮಗ ಸೊಸೆ ಬಗ್ಗೆನೇ ಮಾತಾಡ್ತಾ ಇದೀಯಾ, ತಪ್ಪು ಮಾಡಿರೋದು ನೀನು, ಇವಾಗ ಏನಾದರೂ ದಿಟ ಹೇಳಿಲ್ಲ ಅಂತ ಅನ್ಕ ಇಲ್ಲೇ ಈ ಮದುವೆ ಮಂಟಪದಲ್ಲೇ ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸುಭಾಷನ ಹಿಡ್ಕೊಂಡು ಸರಿಯಾಗಿ ಬಾರಿಸ್ಬಿಡ್ತಾರೆ. ದೊಡ್ಡಪ್ಪ ಪ್ಲೀಸ್ ದೊಡ್ಡಪ್ಪ ಸತ್ಯನ ಹೇಳ್ಬಿಡ್ತೀನಿ, ನನ್ನನ್ನು ಬಿಟ್ಬಿಡಿ ಅಂದಾಗ ಹೌದು ಅವ್ರು ಹೇಳಿರೋದೆಲ್ಲದೂ ಕೂಡ ಸತ್ಯ ಅಂತ ಹೇಳ್ಬಿಡ್ತಾನೆ. ಅದನ್ನು ಕೇಳಿಸ್ಕೊಂಡು ವಿದ್ಯೆ ಮತ್ತು ಚಂಪಾಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಆದರೆ ಶಿವರಾಮೇಗೌಡಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಅಲ್ಲೇ ಇರೋ ನಂದಿನಿ ಅಪ್ಪ ಅಮ್ಮ ಹತ್ರ ಬಂದ್ಬಿಟ್ಟು ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ನಮಗೆ ಗೊತ್ತಿಲ್ಲದೇನೆ ನಮ್ಮಿಂದ ದೊಡ್ಡ ತಪ್ಪಾಗಿದೆ ಅಂತ ಹೇಳಿದಾಗ ಅವ್ರು ಮಾತ್ರ ಏನು ಮಾತಾಡ್ದೇನೆ ನಂದಿನಿನ ಕರ್ಕೊಂಡು ಅಲ್ಲಿದ್ದ ಹೊರಟ್ಬಿಡ್ತಾರೆ. ಅದನ್ನ ನೋಡ್ಬಿಟ್ಟು ಈಶ್ವರಿಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ. ಇನ್ನು ಅಜ್ಜಮ್ಮ ಕೂಡ ಕೋಪ ಮಾಡ್ಕೊಂಡು ಲೇ ಸುಭಾಷ ಇಂಥ ಕೆಲಸ ಮಾಡೋಕೆ ಹೆಂಗ್ಲ ಮನಸ್ಸು ಬಂತು, ಹಟ್ಟಿ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪ ಕೂಡ ಇಲ್ಲಿ ಸುಭಾಷನ್ನ ಚೆನ್ನಾಗಿ ಹೊಡೆದ್ಬಿಡ್ತಾರೆ. ಏ ಈಶ್ವರಿ ಇವನು ಹಾಳಾಗಿರೋದು ನಿನ್ನಿದ್ದಾನೆ ಕಣೆ, ಒಳ್ಳೆ ಬುದ್ಧಿ ಕಲಿಸೆ, ಒಡಿಯೇ ಬಡಿಯೇ ಅಂತ ಹೇಳ್ದೆ, ಆದರೆ ನೀನು ನನ್ನ ಮಾತೆಲ್ಲಿ ಕೇಳ್ತೀಯ, ನನ್ನ ಮಗ ಹಾಗೆ ಹೀಗೆ ಅಂತ ಹೇಳ್ದೆ, ಇವಾಗ ನೋಡ್ದ ನಿನ್ನ ಮಗ ಎಂಥ ಪರಿಸ್ಥಿತಿ ತಂದಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಹೊಡಿತಾ ಇರಬೇಕಾದ್ರೆ ಸ್ವಲ್ಪ ನಿಲ್ಲಿಸ್ತೀರಾ ಅಂತ ಶಿವರಾಮೇಗೌಡ ಕೋಪ ಮಾಡ್ಕೊಂಡು ಬಿಡ್ತಾರೆ. ಇಲ್ಲಾಗಿರೋದು ಅಂತಿಂತ ಅನ್ಯಾಯ ಅಲ್ಲ, ಈ ತಪ್ಪನ್ನ ನಾನು ಸರಿ ಮಾಡಲೇಬೇಕು ಅಂದಾಗ ಅಜ್ಜಮ್ಮ ಕೂಡ ಏನ್ಲ ಮಾತಾಡ್ತಾ ಇದೆಯಾ, ಚಂಪ ನಮ್ಮವಳಲ್ಲ ಅಂತ ಹೇಳಕ್ ಬಂದಾಗ ಅವ ಏನು ಮಾತಾಡ್ತಾ ಇದೆಯಾ, ಪ್ರೀತಿಗೆ ಯಾವುದೇ ಜಾತಿ ಅಂತಸ್ತು ಭೇದ ಭಾವ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದನ್ನ ಕೇಳಿಸ್ಕೊಂಡು ಅವ್ರ ಮಗಳು ಭವಾನಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಹೌದು ಕಣವಯ್ಯ, ನಮ್ಮ ಸುಭಾಷನ ಕೈ ಹಿಡಿಯೋದು ಚಂಪನೆ, ಅವಳು ಯಾವ ಜಾತಿನಾದರೂ ಆಗಿರಲಿ, ಎಷ್ಟು ಕೀಳ್ಮಟ್ಟಕ್ಕಾದರೂ ಇರಲಿ, ನಮ್ಮ ಸುಭಾಷ ಕೈ ಹಿಡಿಬೇಕಾಗಿರೋದು ಚಂಪನೆ ಅಂತ ಹೇಳ್ಬಿಟ್ಟು ನಾಳಿನ ಸಂಚಿಕೆಯಲ್ಲಿ ಚಂಪಾ ಮತ್ತು ಸುಭಾಷ ಇಬ್ಬರಿಗೂ ಕೂಡ ಮದುವೆನ ಏರ್ಪಾಡು ಮಾಡ್ತಾರೆ. ಇದೇ ಮದುವೆ ಮಂಟಪದಲ್ಲಿ ಇದೇ ಮುಹೂರ್ತದಲ್ಲಿ ಚಂಪಾ ಕೊಳ್ಳಿಗೆ ತಾಳಿ ಕಟ್ಟು ಅಂದಿದ ತಕ್ಷಣ ಸುಭಾಷಗಂತೂ ಬೇರೆ ದಾರಿ ಇಲ್ದೇನೆ ಒಪ್ಕೊಳ್ತಾನೆ. ಇನ್ನು ಈಶ್ವರಿಗಂತೂ ತನ್ನ ಮಗನ್ನ ಆಗ ಮದುವೆ ಮಾಡಬೇಕು, ಈ ಥರ ಮಾಡಬೇಕು ಅಂತ ಎಷ್ಟೆಲ್ಲ ಆಸೆ ಪಟ್ಟಿರ್ತಾಳೆ. ಕೊನೆಗೂ ಕೂಡ ಚಂಪನ ಮದುವೆ ಆಗಿದ್ದಾನೆ ಸುಭಾಷ. ಇನ್ನು ವಿದ್ಯೆನಂತೂ ಬಿಡೋ ಮಾತೇ ಇಲ್ಲ. ಹಟ್ಟಿ ಇದ್ದ ಆದಷ್ಟು ಬೇಗ ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಈಶ್ವರಿ ಇವಾಗ ವಿದ್ಯೆಗೆ ಓಪನ್ ಚಾಲೆಂಜ್ ಮಾಡಿದ್ದಾಳೆ. ಹಾಗಿದ್ರೆ ವಿದ್ಯೆ ಇನ್ನು ಮುಂದೆ ಯಾವ ರೀತಿ ಹುಷಾರಾಗಿರ್ತಾಳೆ ಅಂತ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.